ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮೌನ, ಕನ್ಸಲ್ಟೆಂಟ್ ಫಿಸಿಷಿಯನ್. ಇವತ್ತು ಸಕ್ಕರೆ ಕಾಯಿಲೆ ಇರೋರು ತರಕಾರಿಗಳು ತಿನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಯಾವ ತರಕಾರಿಗಳನ್ನ ಅವಾಯ್ಡ್ ಮಾಡಬೇಕು ಅಂದರೆ ಕಡಿಮೆ ಮಾಡಬೇಕು ಅಂದರೆ ಆಲೂಗಡ್ಡೆ, ಸಿಹಿಗೆಣಸು, ಸುವರ್ಣಗೆಡ್ಡೆ, ಬೇಯಿಸಿದ ಕ್ಯಾರೆಟ್ ಮತ್ತು ಬೇಯಿಸಿದ ಬೀಟ್ರೂಟ್. ಯಾಕೆ ಅಂತಂದರೆ ಈ ತರಕಾರಿಗಳು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರೋ ಸಕ್ಕರೆ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ. ಇದನ್ನು ಬಿಟ್ಟರೆ ಬೇರೆ ಎಲ್ಲ ಹಸಿರು ತರಕಾರಿಗಳು, ಸೊಪ್ಪುಗಳನ್ನ ತೊಗೊಳ್ಬೋದು. ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಗಮನ ಕೊಡಬೇಕು. ತರಕಾರಿಗಳನ್ನ ಹಸಿಯಾಗಾದರೂ ತಿನ್ಬೋದು, ಇಲ್ಲ ಅಂತ ಅಂದರೆ ಬೇಯಿಸಿದ್ದು ನೀರಲ್ಲಿ ಬೇಯಿಸಿರ್ಬೋದು, ಹಬೆ ಅಂದರೆ ಸ್ಟೀಮ್ ಮಾಡಿ ಅಥವಾ ಪಲ್ಯಗಳು ಮಾಡಾದರೂ ತೊಗೊಳ್ಬೋದು. ರುಚಿ ಇರಲಿ ಅಂತ ಜಾಸ್ತಿ ಉಪ್ಪು ಹಾಕಬಾರ್ದು. ಹಾಗೆಯೇ ಸ್ವಲ್ಪ ಇರಲಿ ಅಂತ ಸಕ್ಕರೆ ಇಲ್ಲ ಬೆಲ್ಲ ಅಥವಾ ಜೇನುತುಪ್ಪ ಹಾಕಿ ಅಡುಗೆ ಮಾಡಬಾರ್ದು. ತರಕಾರಿಗಳನ್ನ ವಾರ ಪೂರ್ತಿ ತಿಂದರೆ ಉತ್ತಮ. ನಿಮ್ಮ ಕೈಲಿ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ ಅಂದರೆ ವಾರದಲ್ಲಿ ಕಡಿಮೆ ಅಂದರೂ 3-4 ದಿನನಾದರೂ ತರಕಾರಿಗಳು ಇರಲೇಬೇಕು. ಸೊಪ್ಪುಗಳಂತೂ 3-4 ದಿನ ಬೇಕೇ ಬೇಕು. ಎಲ್ಲ ಥರದ ಸೊಪ್ಪುಗಳು ತೊಗೊಳೋದು ಉತ್ತಮ. ಅದರಲ್ಲೂ ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇನ್ನೂ ಒಳ್ಳೆಯದು. ಕೆಲವ್ರು ಕೇಳ್ತಾರೆ, ತರಕಾರಿಗಳು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡ್ಬೋದಾ, ಈಸಿ ಅಲ್ವಾ ಅಂತ. ಇದು ತಪ್ಪು. ತರಕಾರಿಗಳನ್ನ ಹಸಿಯಾಗಿ ಇಡಿಯಾಗಿ ತಿನ್ಬೋದು, ಇಲ್ಲ ಪಲ್ಯಗಳು ಮಾಡ್ಕೊಂಡು ತಿನ್ನೋದೇ ಉತ್ತಮ. ಧನ್ಯವಾದಗಳು.